ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ ಆರ್ ಕೃಷ್ಣಶಾಸ್ತ್ರಿ ಅವರ ಕಥಾಮೃತ 7 ರತ್ನಪ್ರಭಾಲಂಬಕ ಈವರೆಗಿನ ಕತೆ. ಕಾಂಚನಶೃಂಗ ನಗರದ ರಾಜ ಹೇಮಪ್ರಭನು ತಪಸ್ಸು ಮಾಡಿ ಈಶ್ವರನ ಕೃಪೆಯಿಂದ ಪಡೆದ ರತ್ನಪ್ರಭೆ ಕೌಶಾಂಬಿಗೆ ಬಂದು ನರವಾಹನದತ್ತನನ್ನು ಮದುವೆಯಾದಳು. ಅಂತಃಪುರಕ್ಕೆ ಮಂತ್ರಿಗಳು ಬಂದಾಗ ನಿರ್ಬಂಧಿಸಲು ಹೆಂಗಸರಿಗೆ ಅವರ ಸತ್ವವೇ ರಕ್ಷಣೆ, ಇಂತಹ ನಿರ್ಬಂಧ ಬೇಡ ಎಂದು ಹೇಳಿದಳು. ಆಗ ಗೋಮುಖನು ಹೆಂಗಸರು ಸ್ವಭಾವತಃ ಚಪಲೆಯರು, ನಂಬತಕ್ಕದ್ದಲ್ಲ ಎಂದು ನಿಶ್ಚಯದತ್ತನ ಕತೆ ಹೇಳಿದನು. ನಿಶ್ಚಯದತ್ತ ಮತ್ತು ಅನುರಾಗಪರೆ ಇವರ ಕಥೆ. ಉಜ್ಜಯಿನಿಯಲ್ಲಿ ನಿಶ್ಚಯದತ್ತನೆಂಬ ವರ್ತಕನಿದ್ದನು. ಅವನು ಪ್ರತಿನಿತ್ಯವೂ ಸಿಪ್ರಾ ನದಿಯಲ್ಲಿ ಸ್ನಾನ ಮಾಡಿ ಮಹಾಕಾಲನನ್ನು ಪೂಜಿಸಿ ದ್ವಿಜರಿಗೂ ದೀನ ಅನಾಥರಿಗೂ ದಾನ ಮಾಡಿ ಮೈಗೆ ಗಂಧವನ್ನು ಹತ್ತಿಸಿಕೊಳ್ಳುತ್ತಿದ್ದನು. ಅಲ್ಲಿದ್ದ ಒಂದು ಕಂಬಕ್ಕೆ ಗಂಧವನ್ನು ಮೆತ್ತಿ ತನ್ನ ಬೆನ್ನನ್ನು ಅದಕ್ಕೆ ಉಜ್ಜಲು ಬೆನ್ನಿಗೆ ಗಂಧದ ಲೇಪವಾಗುತ್ತಿತ್ತು. ಹೀಗೆ ಉಜ್ಜಿ ಉಜ್ಜಿ ಆ ಕಂಬವು ನಯವಾಗಲು ಒಬ್ಬ ಚಿತ್ರಕಾರನು ಬಂದು ಅದರ ಮೇಲೆ ಗೌರಿಯ ವಿಗ್ರಹವನ್ನು ಬರೆದನು. ಒಬ್ಬ ರೂವಾರಿಯು ಅದನ್ನು ಕೆತ್ತಿದನು. ಅವರು ಹೊರಟು ಹೋದ ಮೇಲೆ ಆ ದೇವಾಲಯಕ್ಕೆ ಪೂಜೆಗೆಂದು ಬಂದಿದ್ದ ವಿದ್ಯಾಧರಿಯೊಬ್ಬಳು ಆ ವಿಗ್ರಹವನ್ನು ಪೂಜಿಸಿ ವಿಶ್ರಾಂತಿ ಪಡೆಯಲು ಆ ಕಂಬದಲ್ಲಿಯೇ ಅಡಗಿಕೊಂಡಳು. ನಿಶ್ಚಯದತ್ತನು ಬಂದು ನೋಡಿದಾಗ ವಿಗ್ರಹವು ಕೆತ್ತಿರಲು ಕಂಬದ ಬೇರೊಂದು ಮುಖಕ್ಕೆ ಗಂಧ ಮೆತ್ತಿ ಬೆನ್ನನ್ನು ಉಜ್ಜಿಕೊಳ್ಳುತ್ತಿದ್ದನು. ವಿದ್ಯಾಧರಿಯು ಅವನ ಬೆನ್ನನ್ನು ನೋಡಿ ಮರುಳಾಗಿ, ಇಂಥ ಬೆನ್ನಿಗೆ ಗಂಧ ತೊಡೆಯುವವರು ಯಾರೂ ಇಲ್ಲವೇ ಎಂದುಕೊಂಡು ತನ್ನ ಕೈಯಿಂದ ಸವರಿದಳು. ಅವಳ ಸ್ಪರ್ಶವನ್ನು ಅನುಭವಿಸಿ ಬಳೆಯ ಸದ್ದನ್ನು ಕೇಳಿ ವರ್ತಕನು ಚಟ್ಟನೆ ಅವಳ ಕೈಯನ್ನು ಹಿಡಿದುಕೊಂಡನು. ಅವಳು, ಅಯ್ಯ, ನಾನು ನಿನಗೆ ಏನು ಅಪರಾಧ ಮಾಡಿದೆ, ನನ್ನ ಕೈ ಬಿಡು ಎಂದು ಕಂಬದೊಳಗಿಂದಲೇ ಬೇಡಿಕೊಂಡಳು. ಅವನು, ನೀನು ಯಾರು, ನನ್ನ ಕಣ್ಣೆದುರಿಗೆ ಬಂದು ಕಾಣಿಸಿಕೊ, ಹಾಗಾದರೆ ಬಿಡುತ್ತೇನೆ ಎಂದನು. ಆಗ ಅವಳು ಹೊರಕ್ಕೆ ಬಂದು ಅವನೆದುರಿಗೆ ಕುಳಿತು ಅವನನ್ನು ನೋಡುತ್ತಾ, ಹಿಮಾಲಯದ ಮೇಲೆ ಪುಷ್ಕರಾವತಿ ಎಂಬ ನಗರವಿದೆ, ಅಲ್ಲಿ ವಿಂಧ್ಯಪರನೆಂಬ ರಾಜನಿದ್ದಾನೆ. ನಾನು ಅನುರಾಗಪರೆ ಎಂಬ ಅವನ ಮಗಳು. ಮಹಾಕಾಲನನ್ನು ಪೂಜಿಸುವುದಕ್ಕೆಂದು ಬಂದು ಇಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದೆ. ನಿನ್ನ ಬೆನ್ನನ್ನು ನೋಡಿ ಅನುರಾಗಗೊಂಡು ಅದಕ್ಕೆ ಲೇಪನ ಮಾಡಿದೆ. ಈಗ ನಮ್ಮ ತಂದೆಯ ಮನೆಗೆ ಹೋಗುತ್ತೇನೆ ಎಂದಳು. ಅವನು, ಅದೇನೋ ಸರಿ, ಆದರೆ ನೀನು ನನ್ನ ಹೃದಯವನ್ನು ಹಿಡಿದಿಟ್ಟುಕೊಂಡಿದ್ದೀಯಲ್ಲ, ಅದನ್ನು ಬಿಡದೆ ಹೇಗೆ ಹೋಗುತ್ತೀಯೇ ಎಂದು ಕೇಳಿದನು. ಅವಳು, ಹಾಗಾದರೆ ನಮ್ಮೂರಿಗೆ ಬಾ, ಅದೇನು ನಿನಗೆ ಅಸಾಧ್ಯವಲ್ಲ, ಯತ್ನಶೀಲರಿಗೆ ಯಾವುದು ಕಷ್ಟ ಎಂದು ಹೇಳಿ ಆಕಾಶಕ್ಕೆ ನೆಗೆದು ಹೊರಟು ಹೋದಳು. ಅವನು ಮನ್ಮಥ ವೃಕ್ಷದಂಥ ಆ ಕಂಬದಲ್ಲಿ ಕಾಣಿಸಿದ ಕರಪಲ್ಲವವನ್ನೇ ನೆನೆಯುತ್ತಾ, ಛೀ, ಕೈ ಹಿಡಿದರೂ ಅವಳನ್ನು ಪಡೆಯದೆ ಹೋದೆನಲ್ಲ, ಪ್ರಾಣ ಹೋದರೂ ಚಿಂತೆ ಇಲ್ಲ, ಪುಷ್ಕರಾವತಿಗೆ ಹೋಗುವುದೇ ಸಿದ್ಧ, ದೈವವು ಸಹಾಯ ಮಾಡಿದರೂ ಮಾಡೀತು ಎಂದು ಚಿಂತಿಸುತ್ತಾ ಆ ದಿನವನ್ನೆಲ್ಲ ಕಳೆದು ಮರುದಿನ ಉತ್ತರ ದಿಕ್ಕನ್ನು ಹಿಡಿದು ಹೊರಟನು. ಆ ದಿಕ್ಕಿಗೇ ಹೋಗುತ್ತಿದ್ದ 3 ಪ್ರಯಾಣಿಕರು ದಾರಿಯಲ್ಲಿ ಅವನಿಗೆ ಜೊತೆ ಸಿಕ್ಕಿದರು. ಅವರೊಡನೆ ಊರು, ಕೇರಿ, ಕಾಡು, ನದಿಗಳನ್ನು ದಾಟುತ್ತಾ ಕ್ರಮೇಣ ಅವನು ಉತ್ತರ ಪ್ರದೇಶವನ್ನು ತಲುಪಿದನು. ಅದು ಮ್ಲೇಚ್ಛರ ಕೊಂಪೆ. ಅಲ್ಲಿದ್ದ ತಾಜಿಕರು ಅವರನ್ನು ಹಿಡಿದು ಮತ್ತೊಬ್ಬ ತಾಜಿಕನಿಗೆ ಮಾರಿದರು. ಅವನು ಅವರನ್ನು ತನ್ನ ಆಳುಗಳ ಜೊತೆ ಮಾಡಿ ಮುರವಾರನೆಂಬ ತುರುಕನಿಗೆ ಬಹುಮಾನವಾಗಿ ಕಳುಹಿಸಿದನು. ಅವರು ಆ 4 ಕರೆದುಕೊಂಡು ಹೋಗಿ ಮುರವಾರನು ಸತ್ತು ಹೋಗಿದ್ದುದರಿಂದ ಅವನ ಮಗನಿಗೆ ಅರ್ಪಿಸಿದರು. ಅವನು, ಇವರನ್ನು ನಮ್ಮ ತಂದೆಗೆ ಬಹುಮಾನವಾಗಿ ಅವನ ಸ್ನೇಹಿತನು ಕಳುಹಿಸಿದ್ದಾನೆ, ಆದ್ದರಿಂದ ನಾಳೆ ಇವರನ್ನು ನನ್ನ ತಂದೆಯೊಡನೆಯೇ ಗೋರಿ ಮಾಡಿ ಅವನ ಹಿಂದೆ ಕಳುಹಿಸಬೇಕು ಎಂದುಕೊಂಡು ಅವರಿಗೆ ಸಂಕೋಲೆ ತೊಡಿಸಿ ಬಂಧನದಲ್ಲಿಟ್ಟನು. ನಿಶ್ಚಯದತ್ತನು ತನ್ನ ಜೊತೆಗಾರರಿಗೆ ಧೈರ್ಯ ಹೇಳಿ ದುರ್ಗೆಯನ್ನು ಸ್ತುತಿಸಿದನು. ದೇವಿಯು ಅವನ ಕನಸಿನಲ್ಲಿ ಬಂದು, ಮಕ್ಕಳಿರಾ, ಏಳಿ, ನಿಮ್ಮ ಕಟ್ಟುಗಳು ಬಿಚ್ಚಿ ಹೋಗಿವೆ ಎಂದಳು. ಅದರಂತೆ ಅವರು ಆ ಸ್ಥಳವನ್ನು ಬಿಟ್ಟು ಹೊರಟರು. ಸ್ವಲ್ಪ ದೂರ ಹೋದ ಮೇಲೆ ಆ 3 ವರ್ತಕರೂ ಹೆದರಿ
ಸಾಕಪ್ಪ ಈ ತುರುಕರ ಕೊಂಪೆ, ನಾವು ದಕ್ಷಿಣಾಪಥಕ್ಕೇ ಹೋಗುತ್ತೇವೆ, ನೀನು ಎಲ್ಲಿ ಬೇಕಾದರೂ ಹೋಗು ಎಂದು ಹಿಂದಿರುಗಿದರು. ಆದರೆ ಪ್ರೇಮಪಾಶದಲ್ಲಿ ಸಿಕ್ಕಿದ ಅವನು ಮಾತ್ರ ಉತ್ತರದ ದಾರಿಯನ್ನೇ ಹಿಡಿದನು. ಅವನು ಮಾತ್ರ ದಾರಿಯಲ್ಲಿ ಅವನಿಗೆ 4 ಕಾಪಾಲಿಕರು ಸಿಕ್ಕಿದರು. ಅವರ ಜೊತೆಯಲ್ಲಿ ಅವನು ವಿತಸ್ತಾ ನದಿಯನ್ನು ದಾಟಿ ಸಂಜೆಯ ಹೊತ್ತಿಗೆ ಒಂದು ವನವನ್ನು ಸೇರಿದನು. ಅಲ್ಲಿ ಬರುತ್ತಿದ್ದ ಕೆಲವರು ಸೌದೆಯವರು, ಇಷ್ಟು ಹೊತ್ತಿನಲ್ಲಿ ನೀವು ಎಲ್ಲಿಗೆ ಹೋಗುತ್ತೀರಿ ಸ್ವಾಮಿ? ಮುಂದೆ ಯಾವುದೂ ಊರು ಇಲ್ಲ, ಒಂದೇ ಒಂದು ಪಾಳು ಶಿವಾಲಯವಿದೆ. ರಾತ್ರಿ ಅದರ ಒಳಗಾಗಲಿ ಹೊರಗಾಗಲಿ ಉಳಿದುಕೊಂಡರೆ ಶೃಂಗೋತ್ಪಾದಿನಿ ಎಂಬ ಯಕ್ಷಿಣಿಯು ಅವರಿಗೆ ಕೊಂಬು ಬರೆಸಿ ಬುದ್ಧಿ ಕೆಡಿಸಿ ಪಶುಗಳಂತೆ ಮಾಡಿ ತಿಂದು ಬಿಡುತ್ತಾಳೆ ಎಂದರು. ಕಾಪಾಲಿಕರು ಅದಕ್ಕೆ ಲಕ್ಷ್ಯ ಮಾಡದೆ ನಿಶ್ಚಯದತ್ತನಿಗೆ, ನಾವು 4 ಜನರಿದ್ದೇವೆ, ಆ ದರಿದ್ರ ಯಕ್ಷಿಣಿ ನಮ್ಮನ್ನೇನು ಮಾಡಿಯಾಳು? ನಾವು ರಾತ್ರಿ ಹೊತ್ತು ಎಂತೆಂಥ ಶ್ಮಶಾನಗಳಲ್ಲಿಯೋ ಇದ್ದು ಅಭ್ಯಾಸವಾಗಿದೆ, ಬಾ ಎಂದು ಧೈರ್ಯ ಹೇಳಿ ಆ ಶಿವಾಲಯಕ್ಕೇ ಹೋಗಿ ಅಲ್ಲಿ ಉಳಿದುಕೊಂಡರು. ಅದರ ಅಂಗಳದಲ್ಲಿ ವಿಭೂತಿಯಿಂದ ಒಂದು ದೊಡ್ಡ ಮಂಡಲವನ್ನು ರಚಿಸಿ ಅದರ ಮಧ್ಯದಲ್ಲಿ ಬೆಂಕಿ ಹೊತ್ತಿಸಿಕೊಂಡು ರಕ್ಷಾಮಂತ್ರವನ್ನು ಜಪಿಸುತ್ತಾ ಕುಳಿತರು. ರಾತ್ರಿ ಒಂದು ಹೊತ್ತಿನಲ್ಲಿ ಶೃಂಗೋತ್ಪಾದಿನಿಯು ಕಿನ್ನರಿಯನ್ನು ಬಾರಿಸುತ್ತಾ ಕುಣಿಯುತ್ತಾ ಒಂದು ಮಂಡಲದ ಹೊರಗೆ ನಿಂತು ಒಬ್ಬ ಕಾಪಾಲಿಕನನ್ನು ದೃಷ್ಟಿಸಿ ನೋಡಿ ಮಂತ್ರ ಹೇಳುತ್ತಾ ಕುಣಿದಳು. ಅವನಿಗೆ ಕೊಂಬು ಹುಟ್ಟಿ ಬುದ್ಧಿ ತಪ್ಪಿ ಕುಣಿಯುತ್ತಾ ಬಂದು ಉರಿಯುತ್ತಿದ್ದ ಬೆಂಕಿಯಲ್ಲಿ ಬಿದ್ದನು. ಅರೆಬೆಂದ ಅವನ ದೇಹವನ್ನು ಅವಳು ಎಳೆದುಕೊಂಡು ತಿಂದು ಹಾಕಿದಳು. 4 ಕಾಪಾಲಿಕರಿಗೂ ಅದೇ ಗತಿಯಾಯಿತು. 4ನೆಯವನನ್ನು ತಿನ್ನುವ ಹೊತ್ತಿಗೆ ಯಕ್ಷಿಣಿಗೆ ಆ ರಕ್ತ ಮಾಂಸ ಸೇವನೆಯಿಂದ ಮತ್ತೇರಿ ಕೈಯಲ್ಲಿದ್ದ ಕಿನ್ನರಿಯು ನೆಲದ ಮೇಲೆ ಬಿದ್ದು ಹೋಯಿತು. ಆಗ ನಿಶ್ಚಯದತ್ತನು ಛಟ್ಟನೆದ್ದು ಅದನ್ನು ತೆಗೆದುಕೊಂಡು ಬಾಜಿಸಲು ಮೊದಲು ಮಾಡಿದನು. ಇದುವರೆಗೆ 4 ಸಲ ಕೊಂಬು ಬರಿಸುವ ಮಂತ್ರವನ್ನು ಯಕ್ಷಿಣಿಯಿಂದ ಕೇಳಿ ಅದು ಅವನ ಬಾಯಿಗೆ ಬಂದಿತ್ತು. ಆದ್ದರಿಂದ ಅದನ್ನು ಹೇಳಿಕೊಂಡು ಯಕ್ಷಿಣಿಯನ್ನು ನೋಡುತ್ತಾ ಕುಣಿಯುತ್ತಿರಲು ಅವಳು ಹೆದರಿ, ಅಯ್ಯ ಮಹಾಸತ್ವ, ನನ್ನನ್ನು ಕೊಲ್ಲಬೇಡ, ನಾನು ನಿನ್ನ ಶರಣು ಹೊಕ್ಕಿದ್ದೇನೆ, ಮಂತ್ರವನ್ನು ಹಿಂದಕ್ಕೆ ತೆಗೆದುಕೋ, ನಿನ್ನ ಇಷ್ಟಾರ್ಥವನ್ನು ನಾನು ಬಲ್ಲೆ, ಅನುರಾಗಪರೆ ಇರುವ ಎಡೆಗೆ ನಿನ್ನನ್ನು ಕರೆದುಕೊಂಡು ಹೋಗಿ ಬಿಡುತ್ತೇನೆ ಎಂದಳು. ಅವನು ಒಪ್ಪಿ ಮಂತ್ರವನ್ನು ಉಪಸಂಹರಿಸಿ ಅವಳ ಹೆಗಲ ಮೇಲೆ ಕುಳಿತುಕೊಂಡು ಬೆಳಗಿನ ಜಾವದ ಹೊತ್ತಿಗೆ ಒಂದು ಕಾಡಿಗೆ ಬಂದನು. ಯಕ್ಷಿಣಿಯು ಅವನನ್ನು ಅಲ್ಲಿ ಇಳಿಸಿ, ಪ್ರಭು, ಸೂರ್ಯೋದಯವಾಗಿ ಬಿಟ್ಟರೆ ನನ್ನ ಶಕ್ತಿ ಉಡುಗಿ ಹೋಗಿಬಿಡುತ್ತದೆ, ಆದ್ದರಿಂದ ನಾನು ನನ್ನ ಸ್ಥಳಕ್ಕೆ ಹೋಗುತ್ತೇನೆ, ನೀನು ಇಂದಿನ ಹಗಲು ಇಲ್ಲಿಯೇ ಇದ್ದು ಹಣ್ಣು ಹಂಪಲುಗಳನ್ನು ತಿಂದುಕೊಂಡಿರು, ರಾತ್ರಿಯಾದ ಕೂಡಲೇ ಬಂದು ಪುಷ್ಕರಾವತಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಹೊರಟು ಹೋದಳು. ಆಮೇಲೆ ಅವನು ಅಲ್ಲಿ ಸುತ್ತಾಡುತ್ತಿರಲು 2 ಪದ್ಮರಾಗಮಣಿಗಳಂತೆ ಹೊಳೆಯುತ್ತಿರುವ ವಸ್ತುಗಳನ್ನು ಕಂಡನು. ಅದೇನು ನೋಡೋಣವೆಂದು ಸುತ್ತಲೂ ಮಣ್ಣು ಬಿಡಿಸಲು ಅದು ಒಂದು ಕೋತಿಯ ತಲೆಯಾಗಿತ್ತು. ಪದ್ಮರಾಗಮಣಿಗಳಂತೆ ಇದ್ದವು ಅದರ 2 ಕಣ್ಣುಗಳು. ಇದೇನಿರಬಹುದೆಂದು ಆಶ್ಚರ್ಯಪಡುತ್ತಿರಲು ಆ ಕೋತಿಯು ಮನುಷ್ಯರಂತೆ ಮಾತನಾಡುತ್ತಾ, ಅಯ್ಯ, ನಾನು ಒಬ್ಬ ಬ್ರಾಹ್ಮಣ, ಕೋತಿಯಾಗಿದ್ದೇನೆ, ನನ್ನನ್ನು ಮೇಲಕ್ಕೆ ಎತ್ತು, ನನ್ನ ವೃತ್ತಾಂತವನ್ನೆಲ್ಲ ತಿಳಿಸುತ್ತೇನೆ ಎಂದಿತು. ಅವನು ಸುತ್ತಲೂ ಇದ್ದ ಮಣ್ಣನ್ನು ತೆಗೆದು ಅದನ್ನು ಎತ್ತಲು ಕಪಿಯು ಅವನಿಗೆ ನಮಸ್ಕರಿಸಿ ಅವನಿಗೆ ಹಣ್ಣು ಹಂಪಲನ್ನು ತಂದುಕೊಟ್ಟು ತಾನೂ ತಿಂದು ತನ್ನ ವೃತ್ತಾಂತವನ್ನು ಹೇಳಿತು. ಸೋಮಸ್ವಾಮಿಯ ಕಥೆ. ವಾರಾಣಸಿಯಲ್ಲಿ ಚಂದ್ರಸ್ವಾಮಿ ಎಂಬ ಬ್ರಾಹ್ಮಣನಿದ್ದಾನೆ. ನಾನು ಅವನ ಮಗ. ನನ್ನ ಹೆಸರು ಸೋಮಸ್ವಾಮಿ. ಆ ಊರಿನಲ್ಲಿಯೇ ಶ್ರೀಗರ್ಭನೆಂಬ ವರ್ತಕನಿದ್ದಾನೆ. ಅವನಿಗೆ ಬಂಧುದತ್ತೆ ಎಂಬ ಮಗಳಿದ್ದಾಳೆ. ಅವಳನ್ನು ಮಧುರಾಪಟ್ಟಣದ ವರ್ತಕನಾದ ವರಾಹದತ್ತನಿಗೆ ಕೊಟ್ಟು ಮದುವೆಯಾಗಿದೆ. ಅವಳು ತವರು ಮನೆಗೆ ಬಂದಿದ್ದು ನನ್ನನ್ನು ಕಿಟಿಕಿಯಿಂದ ನೋಡಿ ಮೋಹಗೊಂಡು ತನ್ನ ಸಖಿಯರನ್ನು ನನ್ನಲ್ಲಿಗೆ ಕಳುಹಿಸಿದಳು. ಆ ಸಖಿಯು ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಬಿಟ್ಟು ಅಲ್ಲಿಗೆ ಬಂಧುದತ್ತೆಯನ್ನು ಕರೆತಂದಳು. ಅಲ್ಲಿಂದ ಮುಂದೆ ನಾವು ನಿತ್ಯವೂ ಹೀಗೆಯೇ ಅವಳ ಮನೆಯಲ್ಲಿ ಸೇರುತ್ತಿದ್ದೆವು. ಸ್ವಲ್ಪ ಕಾಲದ ಮೇಲೆ ಬಂಧುದತ್ತೆಯ ಗಂಡನು ಅವಳನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದನು. ಆದರೆ ಅವಳಿಗೆ ನನ್ನನ್ನು ಬಿಟ್ಟು ಹೋಗುವುದಕ್ಕೆ ಮನಸ್ಸಿರಲಿಲ್ಲ. ಆದ್ದರಿಂದ ಏನು ಮಾಡೋಣವೆಂದು ಯೋಚಿಸುತ್ತಿರಲು ಸುಖಶಯೆ ಎಂಬ ಅವಳ ಸಖಿಯು, ನನಗೆ 2 ಮಂತ್ರಗಳು ತಿಳಿದಿವೆ,
ಅವುಗಳಲ್ಲಿ ಒಂದನ್ನು ಹೇಳಿ ಕತ್ತಿಗೆ ದಾರ ಕಟ್ಟಿದರೆ ಮನುಷ್ಯನು ಕಪಿಯಾಗುತ್ತಾನೆ. ಎರಡನೆಯದನ್ನು ಹೇಳಿ ದಾರ ಬಿಚ್ಚಿದರೆ ಮತ್ತೆ ಮನುಷ್ಯನಾಗುತ್ತಾನೆ. ನಿನಗೆ ಇಷ್ಟವಿದ್ದರೆ ಸೋಮಸ್ವಾಮಿಯನ್ನು ಕಪಿಯಾಗಿ ಮಾಡಿಕೊಡುತ್ತೇನೆ. ಅದನ್ನು ತೆಗೆದುಕೊಂಡು ಮಧುರೆಗೆ ಹೋಗು, ಮಂತ್ರಗಳನ್ನು ಹೇಳಿಕೊಡುತ್ತೇನೆ. ನೀನೊಬ್ಬಳೇ ಇದ್ದಾಗ ಅದನ್ನು ಮನುಷ್ಯನನ್ನಾಗಿ ಮಾಡಿಕೋ ಎಂದಳು. ಅವಳು ಒಪ್ಪಿದಳು. ನಾನೂ ಒಪ್ಪಿ ಕಪಿಯಾದೆ. ನನಗೆ ಬುದ್ಧಿ ಇತ್ತು, ಮಾತಾಡಬಲ್ಲವನಾಗಿದ್ದೆ. ಆದರೆ ರೂಪು ಮಾತ್ರ ಕಪಿಯದು. ವರಾಹದತ್ತನು ನನ್ನನ್ನು ಒಬ್ಬ ಆಳಿನ ಹೆಗಲ ಮೇಲೆ ಕೂರಿಸಿಕೊಂಡು ಬಂಧುದತ್ತೆಯನ್ನು ಕರೆದುಕೊಂಡು ಹೋಗುತ್ತಿದ್ದನು. ದಾರಿಯಲ್ಲಿ ಒಂದು ಹಿಂಡು ಕಪಿಗಳು ನನ್ನನ್ನು ನೋಡಿ ಆ ಆಳಿನ ಸುತ್ತ ಮುತ್ತಿಕೊಂಡು ಅವನನ್ನು ಕಚ್ಚುವುದಕ್ಕೆ ಮೊದಲು ಮಾಡಿದವು. ಅವನು ಹೆದರಿ ನನ್ನನ್ನು ಎತ್ತಿ ಹಾಕಿ ಓಡಿಹೋದನು. ಅವು ನನ್ನನ್ನು ಹಿಡಿದುಕೊಂಡವು. ಬಂಧುದತ್ತೆಯೂ ಅವಳ ಗಂಡನೂ ಕಲ್ಲುಗಳಿಂದಲೂ ದೊಣ್ಣೆಗಳಿಂದಲೂ ಅವುಗಳನ್ನು ಹೊಡೆದು ನೋಡಿದರು. ಏನೂ ಆಗಲಿಲ್ಲ. ಅವು ನನ್ನ ರೋಮಗಳನ್ನೂ ಪರಚಿ ಕಚ್ಚಿ ಚಿತ್ರಹಿಂಸೆ ಮಾಡಿದವು. ಆದರೆ ಕಂಠಸೂತ್ರದ ಮಹಿಮೆಯಿಂದಲೂ ನಾನು ಶಿವಧ್ಯಾನ ಮಾಡುತ್ತಿದ್ದದ್ದರಿಂದಲೂ ನನಗೆ ಏನೂ ತೊಂದರೆಯಾಗಲಿಲ್ಲ. ಅವುಗಳನ್ನು ತಪ್ಪಿಸಿಕೊಂಡು ಅವಕ್ಕೆ ಕಣ್ಮರೆಯಾಗಿ ಓಡಿಹೋದೆ. ಒಂದು ಕಾಡಿನಿಂದ ಇನ್ನೊಂದು ಕಾಡಿಗೆ ಹೋಗಿ ಕೊನೆಗೆ ಇಲ್ಲಿಗೆ ಬಂದೆ. ಇಲ್ಲಿ ಒಂದು ಆನೆಯು ನನ್ನನ್ನು ಸೊಂಡಿಲಲ್ಲಿ ಹಿಡಿದು ಮಳೆಯಲ್ಲಿ ನೆನೆದು ಕೆಸರಾಗಿದ್ದ ಒಂದು ಹುತ್ತದಲ್ಲಿ ಹಾಕಿತು. ಶಿವಧ್ಯಾನದಲ್ಲಿ ಇದ್ದದ್ದರಿಂದ ಹಸಿವು ನೀರಡಿಕೆಗಳಾಗಲಿಲ್ಲ. ಜೀವ ಉಳಿದಿದೆ. ಕೆಸರು ಆರಿ ಬಿಗಿದುಕೊಳ್ಳಲು ನಾನು ಒಳಗೇ ಸಿಕ್ಕಿ ಹಾಕಿಕೊಂಡೆ. ಇಂದು ನಿನ್ನಿಂದ ನನ್ನ ಬಿಡುಗಡೆ ಆಯಿತು. ಯಾರಾದರೂ ಯೋಗಿನಿಯು ತಿರುಗುಮಂತ್ರವನ್ನು ಹೇಳಿ ಕಂಠಸೂತ್ರವನ್ನು ಬಿಚ್ಚಿದರೆ ನಾನು ಮತ್ತೆ ಮನುಷ್ಯನಾಗುತ್ತೇನೆ ಎಂದಿತು. ಆಮೇಲೆ ನಿಶ್ಚಯದತ್ತನ ವೃತ್ತಾಂತವನ್ನು ಕೇಳಿ ತಿಳಿದು, ಅಯ್ಯ, ನೀನು ನನ್ನ ಹಾಗೆ ಹೆಂಗಸಿನ ಸಂಬಂಧದಲ್ಲಿ ತುಂಬ ಕಷ್ಟ ಅನುಭವಿಸಿದ್ದೀಯೆ. ಶ್ರೀಯೂ ಸ್ತ್ರೀಯೂ ಯಾರಿಗೂ ಎಂದಿಗೂ ಸ್ಥಿರವಲ್ಲ. ಅನುರಾಗ ಪರೆಗೆ ತನ್ನ ಜಾತಿಯವನು ಯಾರಾದರೂ ಸಿಕ್ಕಿದರೆ ಮನುಷ್ಯನ ಮೇಲೆ ಬೇಸರ ಹುಟ್ಟುತ್ತದೆ. ಆದ್ದರಿಂದ ಪುಷ್ಕರಾವತಿಗೆ ಹೋಗಬೇಡ. ಯಕ್ಷಿಣಿಯ ಮೇಲೆ ಕುಳಿತು ತೆಪ್ಪನೆ ಉಜ್ಜಯಿನಿಗೆ ಹೋಗು. ಭವಶರ್ಮನೆಂಬ ನನ್ನ ಸ್ನೇಹಿತನು ಬಂಧುದತ್ತೆಯ ಸಂಬಂಧದಲ್ಲಿ ನನಗೆ ಹೀಗೇ ಬುದ್ಧಿ ಹೇಳಿದನು. ತಾನು ಪಟ್ಟ ಪಾಡನ್ನು ತಿಳಿಸಿದನು. ಭವಶರ್ಮನ ಕಥೆ. ಇದೇ ವಾರಾಣಸಿಯಲ್ಲಿ ಸೋಮದೆ ಎಂಬ ರೂಪವಂತೆಯಾದ ಬ್ರಾಹ್ಮಣ ಹೆಂಗಸಿದ್ದಳು. ಅವಳು ಗುಪ್ತಯೋಗಿನಿ. ನನಗೆ ದೈವವಶಾತ್ ಅವಳ ಸಂಬಂಧ ಉಂಟಾಗಿ ಪ್ರೀತಿ ಬೆಳೆಯಿತು. ಒಂದು ದಿನ ನಾನು ಅಸೂಯೆಯಿಂದ ಕೋಪಗೊಂಡು ಅವಳನ್ನು ಹೊಡೆದೆ. ಅವಳು ಅದನ್ನು ಸಹಿಸದೆ ಆಗ್ಗೆ ಕೋಪವನ್ನು ನುಂಗಿಕೊಂಡಿದ್ದು, ಮರುದಿನ ಪ್ರಣಯ ಕ್ರೀಡೆಯ ನೆವದಲ್ಲಿ ನನ್ನ ಕತ್ತಿಗೆ ಒಂದು ದಾರ ಕಟ್ಟಿದಳು. ನಾನು ಕೂಡಲೇ ಒಂದು ಎತ್ತಾದೆ. ಅವಳು ನನ್ನನ್ನು ಯಾವನೋ ಒಬ್ಬನಿಗೆ ಮಾರಿದಳು. ನಾನು ಅವನಿಗಾಗಿ ಭಾರ ಹೊರುತ್ತಿದ್ದೆ. ನನ್ನನ್ನು ನೋಡಿದ ಬಂಧ ಮೋಚನಿಕೆ ಎಂಬ ಯೋಗಿನಿಯೊಬ್ಬಳು ನನ್ನ ಗುಟ್ಟನ್ನು ಅರಿತು ನನ್ನ ಯಜಮಾನನಿಲ್ಲದಾಗ ಮಂತ್ರ ಹಾಕಿ ಕತ್ತಿನ ದಾರವನ್ನು ಬಿಚ್ಚಿದಳು. ನಾನು ಮನುಷ್ಯನಾದೆ. ಯಜಮಾನನು ಎತ್ತು ಎಲ್ಲೋ ಓಡಿಹೋಯಿತು ಎಂದುಕೊಂಡನು. ನಾನು ಬಂಧ ಮೋಚಿನಿಯ ಜೊತೆಯಲ್ಲಿ ಹೋಗುತ್ತಿರಲು ಅಕಸ್ಮಾತ್ತಾಗಿ ಸೋಮದೆಯು ನನ್ನನ್ನು ಕಂಡಳು. ಅವಳಿಗೆ ಕೋಪ ಬಂತು. ಅವನನ್ನು ಬಿಡಿಸಿದ್ದೀಯಾ? ಇರಲಿ, ನಾಳೆ ಬೆಳಗ್ಗೆ ನಿನ್ನನ್ನು ತೀರಿಸುತ್ತೇನೆ ಎಂದು ಬಂಧ ಮೋಚಿನಿಯನ್ನು ಹೆದರಿಸಿ ಹೋದಳು. ಬಂಧ ಮೋಚಿನಿಯು ನನ್ನನ್ನು ಕುರಿತು, ಅಯ್ಯ, ಅವಳು ನಾಳೆ ಬೆಳಗ್ಗೆ ನನ್ನ ಮನೆಗೆ ಒಂದು ಕರಿಯ ಕುದುರೆಯಾಗಿ ಬರುತ್ತಾಳೆ. ನಾನು ಒಂದು ಕೆಂಪು ಕುದುರೆಯಾಗಿರುತ್ತೇನೆ. ನಾವಿಬ್ಬರೂ ಕಚ್ಚಾಡುತ್ತಿರುವಾಗ ನೀನು ಆ ಕರಿಯ ಕುದುರೆಯನ್ನು ಕತ್ತಿಯಿಂದ ಹೊಡೆದು ಕೊಂದುಬಿಡು ಎಂದು ಹೇಳಿಕೊಟ್ಟಳು. ನಾನು ಹಾಗೆಯೇ ಮಾಡಿ ಅವಳನ್ನು ತೀರಿಸಿದೆ. ಅಂದಿನಿಂದ ಕೆಟ್ಟ ಹೆಂಗಸರ ಸಹವಾಸವನ್ನು ಮನಸ್ಸಿನಲ್ಲಿ ಯೋಚಿಸುವುದು ಕೂಡ ಇಲ್ಲ. ಆದ್ದರಿಂದ ಬಂಧುದತ್ತೆಯ ಹಿಂದೆ ಹೋಗಬೇಡ. ಗಂಡನನ್ನು ಪ್ರೀತಿಸಿದವಳು ಅನ್ಯನನ್ನು ಪ್ರೀತಿಸಿಯಾಳೆ ಎಂದನು. ನಾನು ಕೇಳದೆ ಹೀಗೆ ಕಷ್ಟದಲ್ಲಿ ನರಳುತ್ತಿದ್ದೇನೆ. ನೀನೂ ಹಾಗೆಯೇ ಆಗಬೇಡ. ಮಿತ್ರನಾದ ನನ್ನ ಮಾತನ್ನು ಕೇಳು ಎಂದು ಬುದ್ಧಿ ಹೇಳಿತು. ಆದರೆ ನಿಶ್ಚಯದತ್ತನ ಮನಸ್ಸಿಗೆ ಅಂಟಲಿಲ್ಲ. ಅವಳು ಶುದ್ಧವಾದ ವಿದ್ಯಾಧರಾಧಿಪತಿಯ ವಂಶದಲ್ಲಿ ಹುಟ್ಟಿದವಳು. ನನಗೆಲ್ಲಾದರೂ ಮೋಸ ಮಾಡಿಯಾಳೇ ಎಂದನು. ಅಷ್ಟು ಹೊತ್ತಿಗೆ
ಸಂಜೆಯಾಯಿತು. ಕತ್ತಲೆಯಾದ ಮೇಲೆ ಯಕ್ಷಿಣಿಯು ಬಂದು ಅವನನ್ನು ಪುಷ್ಕರಾವತಿಗೆ ಎತ್ತಿಕೊಂಡು ಹೋಗಿಬಿಟ್ಟಳು. ಅನುರಾಗಪರೆಯು ಅವನು ಬಂದ ಸಂಗತಿಯನ್ನು ತನ್ನ ವಿದ್ಯಾಪ್ರಭಾವದಿಂದ ತಿಳಿದು ಅವನನ್ನು ಕರೆದುಕೊಂಡು ಹೋಗಿ ಗಾಂಧರ್ವ ವಿಧಿಯಿಂದ ಮದುವೆಯಾದಳು. ಒಂದು ಊರನ್ನೇ ಸೃಷ್ಟಿಸಿ ತಾಯಿ ತಂದೆಗಳಿಗೆ ತಿಳಿಯದಂತೆ ಅವನೊಡನೆ ಅಲ್ಲಿ ಇದ್ದು ಬಿಟ್ಟಳು. ಒಂದು ದಿನ ಅವನು ಕಪಿಯಾಗಿದ್ದ ತನ್ನ ಸ್ನೇಹಿತನ ಪ್ರಸ್ತಾಪವೆತ್ತಿ ಅವನನ್ನು ಹೇಗಾದರೂ ಮಾಡಿ ಕಪಿಜನ್ಮದಿಂದ ಬಿಡಿಸಬೇಕೆಂದನು. ಅವಳು ತನಗೆ ಆ ತಂತ್ರಮಂತ್ರಗಳು ತಿಳಿಯವು ಎಂದಳು. ಹೋಗಿ ನೋಡಿಕೊಂಡಾದರೂ ಬರೋಣವೆಂದು ಅವರಿಬ್ಬರೂ ಆಕಾಶ ಮಾರ್ಗದಿಂದ ಹೋಗಿ ನೋಡಿಕೊಂಡು ಬಂದರು. ಮರುದಿನವೂ ಹೋಗಬೇಕೆಂದು ಅವನು ಅಪೇಕ್ಷಿಸಲು ಅವಳು, ಇವತ್ತು ನೀನೊಬ್ಬನೇ ಹೋಗು, ಹಾರುವ ಮತ್ತು ಇಳಿಯುವ ವಿದ್ಯೆಗಳನ್ನು ಹೇಳಿಕೊಡುತ್ತೇನೆ ಎಂದು ಅವುಗಳನ್ನು ಹೇಳಿಕೊಟ್ಟಳು. ಅವನು ಕಪಿಯ ಹತ್ತಿರಕ್ಕೆ ಬಂದು ಮಾತನಾಡುತ್ತಿರಲು ಅನುರಾಗಪರೆಯು ಉದ್ಯಾನದಲ್ಲಿ ಹೋಗಿ ಕುಳಿತಿದ್ದಳು. ಆಗ ಅಲ್ಲಿಗೆ ಒಬ್ಬ ವಿದ್ಯಾಧರ ಯುವಕನು ಬಂದನು. ಅವನನ್ನು ನೋಡಿ ಅವಳು ಕುತೂಹಲದಿಂದ ಪ್ರಶ್ನೆ ಮಾಡಲು ಅವನು, ನಾನು ರಾಜಭಂಜನನೆಂಬ ವಿದ್ಯಾಧರ, ಮನುಷ್ಯನ ಸಂಬಂಧವನ್ನು ಏಕೆ ಇಟ್ಟುಕೊಂಡಿದ್ದೀಯೇ? ನಿಮ್ಮ ತಂದೆಗೆ ಅದು ಗೊತ್ತಾಗುವುದಕ್ಕಿಂತ ಮೊದಲೇ ನನ್ನನ್ನು ಮದುವೆ ಮಾಡಿಕೊಂಡು ಬಿಡು ಎಂದನು. ಅದು ಅವಳಿಗೆ ಒಪ್ಪಿತು. ಕೂಡಲೇ ಅವರು ಗಂಡ ಹೆಂಡಿರಾದರು. ನಿಶ್ಚಯದತ್ತನು ಬಂದಾಗ ಅವನನ್ನು ಎಂದಿನಂತೆ ಅವಳು ಆದರಿಸಲಿಲ್ಲ. ತಲೆನೋವೆಂದು ಮಲಗಿಬಿಟ್ಟಳು. ಮರುದಿನ ಅತ್ತ ಅವನು ಕಪಿಯನ್ನು ನೋಡುವುದಕ್ಕೆ ಹೋಗಲು ಇತ್ತ ಅನುರಾಗಪರೆಯೂ ವಿದ್ಯಾಧರನೂ ಸೇರಿದರು. ಅವಳು ತನ್ನ ವಿದ್ಯಾಬಲದಿಂದ ಅವನನ್ನು ತನ್ನ ತೊಡೆಯಲ್ಲಿ ಅಡಗಿಸಿಕೊಂಡು ನಿದ್ರೆ ಹೋದಳು. ನಿಶ್ಚಯದತ್ತನು ತನ್ನ ಹೆಂಡತಿಗೆ ತಲೆನೋವೆಂದು ಹೇಳಲು ಜ್ಞಾನಿಯಾದ ಕಪಿಯು, ಈಗ ಹೋಗಿ ಅವಳನ್ನು ಎತ್ತಿಕೊಂಡು ಬಾ, ಒಂದು ಆಶ್ಚರ್ಯವನ್ನು ತೋರಿಸುತ್ತೇನೆ ಎಂದಿತು. ಅವನು ಹಾಗೇ ಮಾಡಲು ಕಪಿಯು ನಿಶ್ಚಯದತ್ತನಿಗೆ ಯೋಗಶಕ್ತಿಯ ಮೂಲಕ ವಿದ್ಯಾಧರನನ್ನು ತೋರಿಸಿತು. ಅವನು, ಹಾ, ಇದೇನು ಎನ್ನಲು ವಿದ್ಯಾಧರನು ಎಚ್ಚರಗೊಂಡು ಆಕಾಶಕ್ಕೆ ನೆಗೆದು ಮಾಯವಾಗಿ ಹೋದನು. ಅನುರಾಗಪರೆಯು ತನ್ನ ಗುಟ್ಟು ಬಯಲಾದದ್ದಕ್ಕೆ ವ್ಯಥೆಪಟ್ಟು ಅಳುತ್ತಾ ತನ್ನ ಊರಿಗೆ ಹೊರಟು ಹೋದಳು. ಅದನ್ನು ತೋರಿಸಿ ಕಪಿಯು, ನಾನು ಬೇಡವೆಂದರೂ ಇವಳನ್ನು ಹುಡುಕಿಕೊಂಡು ಹೋದೆಯಲ್ಲವೇ ಎಂದಿತು. ಅವನು ಶೋಕಮೋಹಗಳನ್ನು ಬಿಟ್ಟು ವಿರಕ್ತನಾಗಿ ಶಿವನನ್ನು ಶರಣು ಹೊಂದಿದನು. ಕಪಿಯನ್ನು ಅಲ್ಲಿಗೆ ಬಂದ ಮೋಕ್ಷದೆ ಎಂಬ ತಪಸ್ವಿನಿಯು ಆ ಜನ್ಮದಿಂದ ಬಿಡಿಸಿ ಮನುಷ್ಯನನ್ನಾಗಿ ಮಾಡಿದಳು. ಕಾಲಕ್ರಮದಲ್ಲಿ ನಿಶ್ಚಯದತ್ತ ಸೋಮಸ್ವಾಮಿಗಳು ಇಬ್ಬರೂ ಸದ್ಗತಿಯನ್ನು ಪಡೆದರು. ಈ ಕಥೆಯನ್ನು ಹೇಳಿ ಗೋಮುಖನು, ಹೀಗೆ ಹೆಂಗಸರು ಸ್ವಾಭಾವಿಕವಾಗಿ ಚಪಲಚಿತ್ತರು, ಕುಲಕ್ಕೆ ಅಲಂಕಾರಪ್ರಾಯರಾದ ಪತಿವ್ರತೆಯರು ಚಂದ್ರಲೇಖೆಯಂತೆ ಎಲ್ಲೋ ಒಬ್ಬೊಬ್ಬರು ಇರುತ್ತಾರೆ ಎಂದನು. ತರಂಗ 4. ಮರುಭೂತಿಯು ಗೋಮುಖನೊಡನೆ ಸ್ಪರ್ಧಿಸಲೋ ಎಂಬಂತೆ ಪ್ರಾಯಿಕವಾಗಿ ಹೆಂಗಸರು ಚಪಲೆಯರು, ಎಲ್ಲರೂ ಹಾಗೇ ಇರುತ್ತಾರೆ ಎಂದು ಹೇಳುವುದಕ್ಕಾಗುವುದಿಲ್ಲ. ಏಕೆಂದರೆ ವೇಶ್ಯೆಯರಲ್ಲಿಯೂ ಸ್ಥೈರ್ಯವುಳ್ಳವರು ಕಂಡುಬರುತ್ತಾರೆ. ಹೀಗಿರುವಾಗ ಮಿಕ್ಕವರಲ್ಲಿ ಇರುವುದಿಲ್ಲವೇ ಎಂದು ಈ ಕಥೆಯನ್ನು ಹೇಳಿದನು. ಅದು ಯಾವ ಕಥೆ ಎಂದು ಮುಂದಿನ ವಾರ ಕೇಳೋಣ.